ಮಾದಿಗ ಸಮುದಾಯದ ಹಕ್ಕಿನ ಹೋರಾಟಕ್ಕೆ ಬೃಹತ್ ಪ್ರತಿಭಟನೆ. ಕರ್ನಾಟಕದಲ್ಲಿ ಸಮಸ್ತ ಒಳ ಮೀಸಲಾತಿ ಜಾರಿಗೊಳಿಸುವಂತೆ ಹಾಗೂ ಸರ್ಕಾರದ ನೇಮಕಾತಿಗಳಲ್ಲಿ ನ್ಯಾಯಯುತವಾಗಿ ಸಂಪೂರ್ಣ ಒಳ ಮೀಸಲಾತಿ ನೀಡುವಂತೆ ಆಗ್ರಹಿಸಿ ಕರ್ನಾಟಕದ ಸಮಸ್ತ ಒಳ ಮೀಸಲಾತಿ ಹೋರಾಟಗಾರರ ನೇತೃತ್ವದಲ್ಲಿ ಇಂದು ಮಾರ್ಚ್ 12ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಗೆ ಮಾದಿಗ ಸಮುದಾಯದ ವಿದ್ಯಾವಂತರು, ಯುವಕರು, ನಿರುದ್ಯೋಗಿಗಳು ಹಾಗೂ ಹೋರಾಟಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಗುಂಡ್ಲುಪೇಟೆ ತಾಲೂಕಿನ ಹೊನ್ನೇಶೆಟ್ಟುಂಡಿ ಗ್ರಾಮದಿಂದ ಸುಮಾರು 7 ಬಸ್ಸುಗಳಲ್ಲಿ ಮಾದಿಗ ಸಮುದಾಯದ ಜನರು ಬೆಂಗಳೂರಿಗೆ ಪ್ರಯಾಣಿಸಿ ತಮ್ಮ ಹಕ್ಕಿಗಾಗಿ ಶಕ್ತಿಯುತ ಧ್ವನಿ ಎತ್ತಲು ಸಮಾಜಕ್ಕೆ ಸಮಾನ ಹಕ್ಕು ಮತ್ತು ನ್ಯಾಯ ದೊರಕಬೇಕು ಎಂಬ ಸಂಕಲ್ಪದೊಂದಿಗೆ ಮಾದಿಗ ಸಮುದಾಯದವರು ಒಗ್ಗಟ್ಟಿನಿಂದ ಈ ಹೋರಾಟದಲ್ಲಿ ಭಾಗವಹಿಸಿ ಒಳ ಮೀಸಲಾತಿ ಜಾರಿಗಾಗಿ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಘೋಷಣೆ ಕೂಗಿದರು. ನಮ್ಮ ಹಕ್ಕು ನಮ್ಮ ಹೋರಾಟ ಎಂಬ ಘೋಷಣೆಗಳ ನಡುವೆ ಪ್ರತಿಭಟನೆ ಮಾಡಿ ಸರ್ಕಾರದ ಗಮನ ಸೆಳೆದು ಸಮಾಜದ ನ್ಯಾಯಯುತವಾಗಿ ಬೇಡಿಕೆಗಳಿಗೆ ಸ್ಪಂದಿಸಬೇಕು ಎಂಬುದು ಪ್ರತಿಭಟನಾಕಾರರ ಆಗ್ರಹವಾಗಿದೆ. ಪ್ರಕಟಣೆ ದೇವರಾಜು, ಹೊನ್ನೇಶೆಟ್ಟುಂಡಿ. ಸರ್, ಈ ದಿನ ನಾವು ಗುಂಡ್ಲುಪೇಟೆ ತಾಲೂಕು ಹೊನ್ನೇಶೆಟ್ಟುಂಡಿ ಗ್ರಾಮದ ನಮ್ಮ ಗ್ರಾಮದ ಯಜಮಾನರುಗಳು, ಗ್ರಾಮದ ಮುಖಂಡರುಗಳು, ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಹೋಯ್ತೇವೆ ಅಂದರೆ ಈ ಕಾಂಗ್ರೆಸ್ ಸರ್ಕಾರ 40 ವರ್ಷ ಹೋರಾಟ ಈ ಮಾದಿಗರನ್ನ ಬಲಿ ಕೊಡ್ತಾ ಇದೆ. ಏಕೆಂದರೆ ನಿಮ್ಮ ಒಳ ಮೀಸಲಾತಿ ಜಾರಿ ಮಾಡ್ತೀನಿ ಅಂತ 40 ವರ್ಷ ನಿರಂತರ ಹೋರಾಟ ಈ ಮಾದಿಗ ಸಮುದಾಯ ಹೋರಾಟ ಮಾಡ್ತಿದೆ ಸರ್. ಈ ಸಿದ್ದರಾಮಯ್ಯನ ಸರ್ಕಾರ ಏನು ನುಡಿದಂತೆ ನಡೆಯುತ್ತೆ ಅಂತ ಹೇಳಿ ಸುಳ್ಳು ಹೇಳ್ತದೆ, ಬರೀ ಮೋಸ ಮಾಡೋ ಸರ್ಕಾರ ಅಂತ ನಾವು ಎಚ್ಚರಿಕೆ ಕೊಡ್ತೇವೆ ಸರ್. ಏನು ಅಂದರೆ ನಮ್ಮ ಮಾದಿಗ ಸಮುದಾಯದವರು 35 ವರ್ಷ ಸತತವಾಗಿ ಇನ್ನೂ ಕೂಡ ಒಳ ಮೀಸಲಾತಿ ಜಾರಿ ಮಾಡಿಲ್ಲ. ಈ ನಮ್ಮ ಭಾಸ್ಕರ್ ಪ್ರಸಾದ್ ಅವರ ನೇತೃತ್ವದಲ್ಲಿ ನಮ್ಗೆ ನ್ಯಾಯ ಸಿಗಬೇಕು ಅಂತ ಇವತ್ತು ನಾವು ಗುಂಡ್ಲುಪೇಟೆ ತಾಲೂಕಲ್ಲಿ ಒಂದು 25 ಬಸ್ಸು ಕೂಡ ಹೋಗ್ತಾ ಇದ್ದೀವಿ ಬೆಂಗಳೂರು ಫ್ರೀಡಂ ಪಾರ್ಕ. ಈ ಸತಿ ಏನಾದ್ರು ಸರ್ಕಾರ ಏನು ಕೊಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸರ್ಕಾರಕ್ಕೆ ನಾವು ತಕ್ಕ ಪಾಠ ಕಲಿಸ್ತೇವೆ ಅಂತ ನಾವು ನಿಮ್ಗೆ ಮಾಹಿತಿ ಕೊಡ್ತೇವೆ ಸರ್. ಹೋರಾಟ ಮಾಡ್ಕೊಂಡು ಬಂದಿರೋ ಈ ಮಾದಿಗ ಸಮಾಜಕ್ಕೆ ನಮ್ಮ ಕಾಂಗ್ರೆಸ್ ಮತ್ತು BJP JDS ಪ್ರತಿಯೊಂದು ಪಕ್ಷಗಳು ನಮ್ಗೆ ಮೋಸನೆ ಮಾಡ್ಕೊಂಡು ಬಂದಿರೋದು ಹೊರತು ಯಾರೂ ನಮಗೂ ಒಳ್ಳೇದು ಮಾಡಿಲ್ಲ. ಆದ್ದರಿಂದ ದಯವಿಟ್ಟು ಸಿದ್ದರಾಮಯ್ಯನವ್ರನ್ನ ಕೇಳ್ಕೊತಿರೋದು ಏನಪ್ಪ ಅಂತಂದರೆ ಈ ಮೂಲಕ ನಮಗೊಂದು ಒಳ್ಳೇದು ಮಾಡ್ಕೊಳ್ಳಿ ಅಂತ ಕೇಳ್ತೇನೆ. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಸಕ್ಕಪ್ಪತ್ತ ಪಾಠಗಳನ್ನ ಕಳಿಸ್ಕೊಡೋದಂತ ನಾವು ಬಿಟ್ಕೊಡಲ್ಲ. ಆದರಂತೂ ಅದನ್ನಂತೂ ನಾವು ಬಿಟ್ಕೊಡೋದ ಮಕ್ಕಳು ಅಲ್ಲ. ನಾವು ಭಾಸ್ಕರ್ ಪ್ರಸಾದ್ ಅವರ ನೇತೃತ್ವದಲ್ಲಿ, ನಮ್ಮ ಜನಾಂಗದ ನೇತೃತ್ವದಲ್ಲಿ ಎಲ್ಲಿಂದ ಎಲ್ಲಿಗಾರು ಅಷ್ಟೇ ನಾವು ಹೋರಾಟ ಮಾಡಿ ನಾವು ಅದನ್ನ ಏನು ಮಾಡ್ಬೇಕು ಕಾಂಗ್ರೆಸ್ ಅನ್ನೋದನ್ನ ಪತನ ಮಾಡೋಗಂಟು ನಾವು ಬಿಟ್ಕೊಡಲ್ಲ ಅಂತ ಈ ಸಂದೇಶ ಪೂರ್ವಕ ಹೇಳ್ಕೊಡ್ತಾ ಇದ್ದೀವಿ. ಜೈ ಭೀಮ್, ಜೈ ಮಾದಿಗ.